ಮಂಜುನಾಥ್ ಅವರೇ. ನಮಸ್ತೆ ಸರ್. ನಿಮ್ದು ಯಾವ ಊರು? ನಮ್ಮದು ಬೆಲವತ್ತಹಳ್ಳಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ. ಏನು ಬೆಳೆ ಬೆಳೆದಿದ್ದೀರಾ ಇವಾಗ? ನಾವೀಗ ಕೋಸು ಮಾಡಿವಿ. ಹಾಂ. ಮೊದಲು ಇವಾಗ ಎಷ್ಟು ದಿವಸಕ್ಕೆ ಹಾಕಿದಿರಿ? ಮೊದಲು 20 ದಿವಸ ಹಾಕಿದ್ದು, ಡೆವಲಪ್ ಕಂಡಿರಲಿಲ್ಲ. 20 ದಿವಸದ ಮೇಲೆ ಆಕ್ಟಿವ್ ಗೋಲ್ಡು, ಜೈಮು ಮತ್ತು ನಿಮೈಲ್ ಮತ್ತು ನಿಮೈಲ್ ಎಲ್ಲ ಮಿಕ್ಸ್ ಮಾಡಿ ಹೊಡೆದಿದ್ದು 10 ದಿವಸಕ್ಕೆ ಡೆವಲಪ್ ಬಂದೋಯ್ತು. ಈಗ ಸೂಪರ್ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಈಗ ನಾವು ಒಂದು ಚೀಲನೂ ಗೊಬ್ಬರನೂ ಹಾಕಿಲ್ಲ, ಎಲ್ಲ ಇದ್ರಾಗೆ ಎಲ್ಲ ಫುಲ್ ಡೆವಲಪ್ ಬಂದಿದೆ. ಗೊಬ್ಬರ ಹಾಕೋದು ವೇಸ್ಟ್ ಅನ್ಸುತ್ತೆ. ನಮಗೆ ಖುಷಿಯಾಗಿದೆ. ಖರ್ಚು ಏನು ಕಡಿಮೆ ಆಗ್ತಾ ಇದೆಯಾ ಅಥವಾ ಜಾಸ್ತಿ ಆಗ್ತದೆ ಮೊದಲಿಗೆ? ಬರೀ 600-800 ರೂಪಾಯಿ ಖರ್ಚು ಮಾಡಿದ್ದೀನಿ ಅಷ್ಟೇ ಇದಕ್ಕೆ. ಒಂದು ನಮ್ಮದು ಇವಾಗ ಒಂದು ಟೋಟಲ್ ಒಂದು 800 ರೂಪಾಯಿ ನಮ್ಮದು ಖರ್ಚು ಮಾಡಿದ್ದೀರಾ. ಬಟ್ ನಿಮಗೆ ಏನು ಅನ್ನಿಸ್ತಾ ಇದೆ? ಮೊದಲು ನೀವು ರಾಸಾಯನಿಕ ಗೊಬ್ಬರ ಹಾಕ್ತಿದ್ರಿ, ಒಂದು 3 ಚೀಲ ಗೊಬ್ಬರ ಹಾಕ್ಬೇಕಾಯ್ತು, ಯೂರಿಯಾ ಹಾಕ್ಬೇಕಾಯ್ತು, ಎಲ್ಲ ಉಳಿದಿದೆ. ಬರೀ 800 ರೂಪಾಯಿಲಿ ಈ ಥರ ಬಂದಿದೆ. ನಿಮಗೆ ಇದಕ್ಕೆ ಏನು ಅನ್ಸುತ್ತೆ? ನಮಗೆ ಖುಷಿ ಆಯಿತು ನೋಡಿ. ಮುಂದೆ ಎಲ್ಲವ ಇದನ್ನೇ ಬಳಸಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.